ಸಾಕ್ಷಿ ಕೇಳ್ತಾ ಇದ್ರು ಇಷ್ಟು ದಿನ ಕಾಂಗ್ರೆಸ್ ಅವರು. ಆಡಿಯೋ ರಿಲೀಸ್ ಮಾಡಲಾ? ಓಪನ್ ಆಗಿ ಹೇಳಿದ್ದಾರೆ ಮಂತ್ರಿಗೆ ಕೊಡಬೇಕು ಅಂತ. ಹಣ 4 ಟೇಬಲ್ಗೆ ಹೋಗಬೇಕು, ಕಮಿಷನರ್ ಅಲ್ಟಿಮೇಟ್ ಆಗಿ ಕಮಿಷನ್ ತಗೊಂಡು ಸೈನ್ ಮಾಡ್ತಾರೆ. ಇದು ಗಾಂಧಿವಾದಿಗಳ ಸರ್ಕಾರ. 3642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಸಾಕ್ಷಿ ಕೇಳ್ತಾ ಇದ್ರು ಇಷ್ಟು ದಿನ ಕಾಂಗ್ರೆಸ್ ಅವರು. ಸಾಕ್ಷಿ ಕೇಳ್ತಾ ಇದ್ರು. ಇದಕ್ಕಿಂತ ಸಾಕ್ಷಿ ಬೇಕಾ? ಆಡಿಯೋ ರಿಲೀಸ್ ಮಾಡಲಾ? ಅದರಲ್ಲಿ ಮಂತ್ರಿನೇ ದುಡ್ಡು ಕೇಳಿರೋ ಅಂಥದ್ದು ಆಡಿಯೋ ಇದೆ. ಓಪನ್ ಆಗಿ ಹೇಳಿದ್ದಾರೆ ಮಂತ್ರಿಗೆ ಕೊಡಬೇಕು ಅಂತ. ಮಂತ್ಲಿ ಮನಿಯಲ್ಲಿ ಇನ್ನೂ ಕ್ಲಿಯರ್ ಆಗಿ ಮಾತಾಡಿದ್ದಾರೆ. ಮಂತ್ಲಿ ಮನಿಯಲ್ಲಿ ಇನ್ನೂ ಕ್ಲಿಯರ್, ಮಂತ್ರಿಗೆ ಕೊಡಬೇಕು ಅಥವಾ ಮಗ ಇಬ್ಬರಲ್ಲೊಬ್ಬರನ್ನೇ ಯಾರನ್ನ ನೀವು ಮಾತಾಡಿ ಇಷ್ಟು ದುಡ್ಡು ಕೊಟ್ಬಿಡಿ, ನಾ ಮಾಡಿಸ್ಕೊಡ್ತೀನಿ. ಹಾನ್ ಮಾಡಿ. ಒನ್ ಪಾಯಿಂಟ್ ಫೈವ್ ಮಾತಾಡಿದ್ರೆ ಕಡಿಮೆ ಮಾಡ್ಕೊಂತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಹಾಂ. ಫಸ್ಟಿಂದ ಹಾಕ್ಬಿಡ್ತಿದ್ದಾಳೆ. ಫಸ್ಟಿಂದ ಹಾಕ್ಲಾ? ಕರೆಕ್ಟ್. ಅಧಿಕಾರಿಗಳು ಅಪ್ಲೈ ಮಾಡಿದವರು ಜಗದೀಶ್. ನನಗೆ ಗೊತ್ತಿಲ್ಲ ನೋಡಪ್ಪ ಈಗ. ವಿಟಮಿನ್ ಏನು ಕೊಟ್ರೆ ಇಲ್ಲ ಅಂದ್ರೆ ಓಡಾಡಿಸ್ತಾರೆ. ನಮಗೆ ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದ್ರೆ ಅನ್ನು ಹಿಡಿತಾರೆ. ಇಲ್ಲ ನಾವೆಲ್ಲ ಸರಳ ಆಗಲ್ಲ ಆಗಲ್ಲ ಅಂದ್ರೂ ನಮಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಂಡ್ಬಿಟ್ಟಿರ್ತೀರ, ನಾವು ಕೊಡೋಣ ಅದು ತಾಯಿಲಿ ಏನೋ ಅದರಲ್ಲಿ ತುಂಬ ಕೊಟ್ಬಿಟ್ಟಿರ್ತಾರೆ. 4 ಟೇಬಲ್ಗೆ ಹೋಗ್ಬೇಕು, ಹಣ 4 ಟೇಬಲ್ಗೆ ಹೋಗ್ಬೇಕು. ಕಮಿಷನರ್ ಅಲ್ಟಿಮೇಟ್ ಆಗಿ ಕಮಿಷನ್ ತಗೊಂಡು ಸೈನ್ ಮಾಡ್ತಾರೆ. ನೀವೇನಾದ್ರು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಒಂದು ಸ್ವಲ್ಪ ನಾವು ಕಡಿಮೆ ಮಾಡ್ತೀರಿ. ಇದು ಕೆಳಗಡೆಯಿಂದ ಮಿನಿಸ್ಟ್ರ್ವರೆಗೂ ದುಡ್ಡು ಹೋಗ್ಬೇಕು, ಎಲ್ರಿಗೂ ಹಣ ಶೇರ್ ಮಾಡ್ತೀರಿ ನಾವು. ನೀವೇನಾನ ಸ್ವಲ್ಪ ಹಣ ಕೊಡೋದ್ರಲ್ಲಿ ಹಿಂದೆ ಮುಂದೆ ಮಾಡಿದ್ರೆ ನಿಮ್ಮನ್ನ ಟೇಬಲ್ ಟು ಟೇಬಲ್ ಸುತ್ತಿಸ್ತಾರೆ. ಯೋಚನೆ ಮಾಡಿ ಅಂತ ಹೇಳವ್ರೆ. ಅದಕ್ಕೆ ಬೇಗ ಹಣ ತಂದು ಕೊಡಿ, ಸ್ಪಾಟಲ್ಲಿ ಡೆಲಿವರಿ ಕಮಿಷನ್, ಇದು ಲೈಸೆನ್ಸ್. ಇದು ಈ ಸರ್ಕಾರದ ಯೋಗ್ಯತೆ. ಇದು ಗಾಂಧಿವಾದಿಗಳ ಸರ್ಕಾರ. ಏನು ಮಹಾತ್ಮ ಗಾಂಧೀಜಿಯವರ ಕುಟುಂಬದವ್ರಿಗೂ ಅಷ್ಟು ಪ್ರೀತಿ, ಎಷ್ಟು ಪ್ರೀತಿ ಇದೆ ಅಂತ ಅವರ ವ್ಯಕ್ತ ಮಾಡಬೇಕು. ಇದನ್ನ ನೋಡಿದ್ರೆ ನಾವೇ ಮಹಾತ್ಮ ಗಾಂಧೀಜಿಯವರಿಗಿಂತ ಅವ್ರ ಕುಟುಂಬದವ್ರಿಗಿಂತ ನಾವೇ ಪ್ರೀತಿ ಅನ್ನೋದು ತೋರಿಸ್ತಾ ಇದ್ದಾರೆ ಇವರು. 3642 ಕೋಟಿ ರೂಪಾಯಿಗಳು 3642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟೇ. ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3642. ಇದು ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ.
ಇದಾದ್ಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ ಅದು. ರಿನ್ಯೂವಲ್ ಇದು ಹೇಗಿದೆ ಅಂತಂದ್ರೆ ಈ ಸರ್ಕಾರದ ಕತೆ, ಕೆಲವು ಮೊದಲೇ ಹೇಳಿದ್ದೀವಿ ನಾವು, ಕೆಲವನ್ನ ರೆಂಟ್ ಕೊಡ್ತಾರೆ ಲೀಸ್ಗೆ, ಕೆಲವು ಇಲಾಖೆಗಳನ್ನ ರೆಂಟ್ಗೆ, ಕೆಲವು ಇಲಾಖೆಗಳನ್ನ ಸೇಲ್ಗೆ. ಲಾಸ್ಟ್ ಟೈಮ್ ಹೇಳಿದ್ವಿ ನಾವು, ಈ ಸರ್ಕಾರವೇ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇದೆ ಈಗ ಅಂತ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳೋರು, ನನ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸ್ಬಿಡಿ ನನ್ನಲ್ಲಿ ಅಂತ ಹೇಳೋರು. ನಾವು ಹೇಳಿದ್ವಿ ಕಪ್ಪು ಚುಕ್ಕೆನೇ ಇಲ್ಲ, ಈಗ ನೀವು ಕರಿ ಕಾಗೆನೇ ಆಗಿದ್ದೀರಿ, ಕಪ್ಪು ಚುಕ್ಕೆ ಹೆಂಗೆ ಕಾಗೆಯಲ್ಲಿ ತೋರಿಸೋದು ನಾವು ಅನ್ನೋ ಮಾತನ್ನು ಕೂಡ ಹೇಳಿದ್ವಿ. ಇಷ್ಟಾದ ಮೇಲೂ ಕೂಡ ಈ ರೀತಿ ಒಂದೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದ್ರೆ ನಿಮ್ಮ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ. ಆದ್ರೆ ಅಭಿವೃದ್ಧಿ ಇಲ್ಲ ಅಂದಮೇಲೆ ಲೂಟಿ ಆದ್ರೂ ನಿಲ್ಬೇಕಲ್ಲ. ಅಭಿವೃದ್ಧಿ ಮಾತ್ರ ಶೂನ್ಯ, ಲೂಟಿ ಮಾತ್ರ ಅಗಣ್ಯ. ಲೂಟಿ ಎಷ್ಟು ಮಾಡ್ತೀರಿ? ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ನೋಡಿ, ಏನೋ ವಾರಕ್ಕೋ ತಿಂಗಳಿಗೋ ಒಂದು ಈ ರೀತಿ ಭ್ರಷ್ಟಾಚಾರದ ಆಪಾದನೆ ಬಂದ್ರೆ ನಮಗೂ ಉಸಿರಾಟ ಆಡಕ್ಕೆ ಒಂದು ಅವಕಾಶ ಸಿಗುತ್ತೆ, ನಾವು ಹೋರಾಟ ಮಾಡಲಿಕ್ಕೆ ಸಮಯ ಸಿಗುತ್ತೆ. ಏನ್ರಿ ವಾರಕ್ಕೆ 5 6 ಕೊಟ್ಟರೆ ನಾವು ದಿನಕ್ಕೊಂದು ಅದರ ಅಂತ್ಯನೇ ಕಾಣಕ್ ಆಗ್ತಾ ಇಲ್ವಲ್ಲ ನಮ್ಮಿಂದ. ಜನ ನಮ್ಮನ್ನು ಬೈತಾರಪ್ಪ. ಮಾನ್ಯ ಮುಖ್ಯಮಂತ್ರಿಗಳೇ ಅರ್ಥ ಮಾಡ್ಕೊಳ್ಳಿ. ಏನ್ರಿ ವಿರೋಧ ಪಕ್ಷದವರಾಗಿ ನೀವು ಹೋರಾಟನೇ ಮಾಡಲ್ಲ, ಹೆಂಗ್ ಹೋರಾಟ ಮಾಡ್ಲಿ? ಬೆಳಗ್ಗೆ ಬಂದು ಈಚೆ ಬಂದು ಪತ್ರಿಕೆ ನೋಡೋಷ್ಟೊತ್ತಿಗೆ ಒಂದು ಭ್ರಷ್ಟಾಚಾರ ಕೊಡ್ತೀರಿ. ನಾವು ಬೆಳಗಿನ ಸಂಜೆವರೆಗೆ ಹೋರಾಟ ಮಾಡಿ ನಾಳೆನೂ ಮುಂದುವರ್ಸೋಣ, ಅದನ್ನ ಅಂತ್ಯ ಕಾಣೋಣ ಅನ್ನೋಷ್ಟೊತ್ತಿಗೆ ನೀವು ಬೆಳಗ್ಗೆ ಇನ್ನೊಂದು 2-3 ಕೊಟ್ಟು ಬಿಡ್ತೀರಿ. ಏನ್ ಮಾಡಬೇಕು? ಜನನೂ ನಾವು ಸಂತೈಸ್ಬೇಕಲ್ಲ. ಇಂಥ ಭ್ರಷ್ಟಾಚಾರದ ಕೂಪದಲ್ಲಿ ನೀವು ಮುಳುಗಿಬಿಟ್ರಿ ಏನು ಬರುತ್ತೆ. ಇದ್ರ ಜೊತೆಗೆ 3642 ಕೋಟಿ ಇದು ಇದರದಾಯ್ತು. ಬೆಂಗಳೂರಲ್ಲಿ ನೋಡಿ, ಒಂದೇ ಒಂದು ಸಿಂಗಲ್ ಅವಾರ್ಡ್ ಯಾವುದಕ್ಕೆ ಅಂತಂದ್ರೆ ಇದಕ್ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಡೆಬ್ರೀಸು ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ 1714,000 ಕೋಟಿ ರೂಪಾಯಿನ ಒಂದು ಸಿಂಗಲ್ ಫರ್ಮ್ ಕೊಟ್ಟಿದ್ದಾರೆ. ಅದು ಏನು, ನೀವು ಇನ್ನೆಷ್ಟು ವರ್ಷ ಇರ್ತೀರಿ? 2 ವರ್ಷ. 15 ವರ್ಷಕ್ಕೆ ಅಂದ್ರೆ 15 ವರ್ಷಕ್ಕೆ ಏನೇನು ತಗೋಬೇಕೋ ಈಗಲೇ ತಗೊಂಡು ಹೋಗ್ಬಿಡ್ತಾರಾ? ಅಷ್ಟು ಕಮಿಷನ್ ಈಗಲೇ. ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿಗೆ, ಒಂದೇ ಫರ್ಮ್ಗೆ 15 ವರ್ಷಕ್ಕೆ 1714 ಕೋಟಿ ರೂಪಾಯಿಗೆ ಅವರು ಟೆಂಡರ್ ಕೊಟ್ಟಿದ್ದಾರೆ. ಇದರ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ವೇರ್ ಇಸ್ ದ ಟ್ರಾನ್ಸ್ಪರೆನ್ಸಿ ಆಕ್ಟ್? 80% ಇವಾಗಲೇ ನೀವು 80% ರೀಚ್ ಆಗಿಬಿಟ್ಟಿದ್ದೀರಿ ಭ್ರಷ್ಟಾಚಾರದಲ್ಲಿ. ನಾವು ಅಪಾದನೆ ಮಾಡಿ ಸಚಿವರು ರಾಜೀನಾಮೆ ಕೊಡ್ಬೇಕಂತಂದ್ರೆ ನೀವು ಶಬಾಷ್ಗಿರಿ ಕೊಡ್ತೀರಿ. ಈಗಾಗಲೇ ಬಿಹಾರ ಚುನಾವಣೆಗೆ ಕಲೆಕ್ಷನ್ ಮಾಡಿದ್ದಾಯ್ತು, ಈಗ ಬಾಂಬೆ ಮುಂಬೈಗೆ ಅಲ್ಲ ಲೋಕಲ್ ಬಾಡಿಗಳು ಕಳಿಸಿ ಕಲೆಕ್ಷನ್ ಆಯ್ತು. ಆದ್ರೂ ನಿಮ್ಮ ಯೋಗ್ಯತೆ ನೋಡಿ, ಜನ ನಿಮ್ಮನ್ನು ಮರೆತು ಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನ ಹೋಗ್ಲಿ, ಹೆಸರಾದ್ರೂ ಬದಲಾಯಿಸ್ಕೊಳ್ಳಿ ನಿಮ್ಮ ಸ್ಟ್ಯಾಂಡರ್ಡ್ಗೆ ಸರಿಯಾಗಿ. ನಿಮ್ಮ ಸ್ಟ್ಯಾಂಡರ್ಡ್ ಏನಂತ ಗೊತ್ತಿದೆಯಲ್ಲ, ಆ ಸ್ಟ್ಯಾಂಡರ್ಡ್ಗಾದ್ರೂ ಬದಲಾಯಿಸ್ಕೊಳ್ಳಿ. ಮಹಾತ್ಮ ಗಾಂಧಿ ಅವರು ಹೇಳಿದ್ರಲ್ಲ, ಅವ್ರಿಗಾದ್ರೂ ಬೆಲೆ ಕೊಡ್ರಿ, ಆವಾಗ್ಲಾದ್ರೂ ಜನ ಹೋಗ್ಲಿ ಬಿಡಿ ಅಂತ ನಿಮ್ಮನ್ನೇನೋ ಒಪ್ಪಬಹುದೇನೋ ನೋಡಿ ಯೋಚನೆ ಮಾಡಿ.